ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದೀವಿ ಹಿರಿಯೂರಿಗೆ. ನೋಡ್ರಿ, ನಮ್ಮ ಮಗಳು ಹಾಯ್ ಹೇಳ್ತಾ ಇದ್ದಾಳೆ. ಬನ್ನಿ, ಹಿರಿಯೂರಿಗೆ ಯಾಕೆ ಬಂದಿದ್ದೀವಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ನಾವು ಜಾಫರ್ ಶರೀಫ್ ಅವ್ರ ಹೆಸರಲ್ಲಿ ಈ ತಿಂಗಳಲ್ಲಿ ಓದ್ ಮಾಡಿಸ್ತೀವಿ. ಆ ಓದಲ್ಲಿ ಹೋಳಿಗೆ ಮಾಡ್ತೀವಿ. ಹೋಳಿಗೆ ಮಾಡಿ ಎಲ್ಲರಿಗೂ ಊಟ ಬಡಿಸೋದು ಈ ಹಬ್ಬದ ಒಂದು ಪದ್ಧತಿ ನಡ್ಕೊಂಬಂದಿದೆ. ಮೊದಲಿಂದ ಯಾರ್ಯಾರು ನಡೆಸ್ಕೊಂಬಂದಿದ್ದಾರೆ ಅವರೆಲ್ಲ ಮಾಡ್ತಾರೆ. ಹಂಗಂತೇಳಿ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಮೊದಲಿಂದ ಯಾರು ನಡೆಸ್ಕೊಂಬಂದಿದ್ದಾರೆ ಅವ್ರು ಮಾತ್ರ ಮಾಡ್ತಾರೆ. ಇದು ಸಾಮೂಹಿಕವಾಗಿ ಎಲ್ಲರೂ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ನೋಡ್ರಿ, ಇವ್ರು ನಮ್ಮ ಜಮೀಲ್ ಇಲ್ಲಿ ಅಡುಗೆ ಮಾಡಿಸ್ತಿದಾರಲ್ಲ, ಅವ್ರ ಬ್ರದರು. ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಬಂದು ಅಕ್ಕ. ಸೈಯದ್ ಜಾಫರ್ ರವರ ಹಜರತ್ ಸೈಯದ್ ಜಾಫರ್ ರವರ ಇದೊಂದು ಓದಿಕೆ ಮಾಡ್ತೀವಿ. ಈ ಒಂದು ಓದಿಕೆಯಲ್ಲಿ ನಾವು ಇದೊಂದು ಹೋಳಿಗೆ ಹಬ್ಬವನ್ನು ಮಾಡ್ತೀವಿ. ಊಟ ಇವರು ನಮ್ಮ ಚಾಂದ್ ಪಾಷರವರು ಭಾಳ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಇವಳು ನನ್ನ ಮಗಳು. ಇವರು ನಮ್ಮ ಚಾಂದ್ ಪಾಷರವರು ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಇದು ಮಾಡ್ತಿದ್ದಾರೆ ಎಲ್ಲರೂ. ಸೊ ಗಾಯ್ಸ್, ಎಲ್ಲರೂ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ನಮ್ಮ ಚಾಂದ್ ಪಾಷರವರಿಗೆ. ನೀವೇ ಎಲ್ಲ ಬಂಧು ಮಿತ್ರರು ನೋಡಬೇಕು. ಎಲ್ಲ ನೋಡಿ ಸಹಾಯ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲೆಲ್ಲ ಆದಮೇಲೆ ನಾನೇ ಕೂತ್ಕೊಂಡು ಫ್ರೈ ಮಾಡಿದೆ. ಫ್ರೈ ಮಾಡೋ ಅಷ್ಟೊತ್ತಿಗೆ 2:15 ಗಂಟೆ ಆಯಿತು ರಾತ್ರಿ. 7 ಗಂಟೆ ಕೂತ್ಕೊಂಡ್ವಿ. 7 ಗಂಟೆಯಿಂದ 2:15 ಗಂಟೆ ಆಯಿತು. ಎಲ್ಲ ಪೂರಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಹುಡುಗರೆಲ್ಲ ಹೆಲ್ಪ್ ಮಾಡಿರು. ಇಂಥ ಟೈಮಲ್ಲಿ ಹುಡುಗರು ನಿದ್ದೆನೇ ಮಾಡಲ್ಲ. ಯಾವುದೊಂದು ಪ್ರಾಬ್ಲಮ್ಮು ಬಂದು ಕಾಟ ಕೊಡ್ತಾರೆ.